ಹರಿವಂಶ ಪುರಾಣ 20ನೇ ದಿವಸ. ಹರಿವಂಶ ಪುರಾಣ 20ನೇ ದಿವಸ. ಈ ಮಹಾಶಾಸ್ತ್ರವಾದ ಹರಿವಂಶ ಪುರಾಣವನ್ನು ನೀವಿವತ್ತು 20ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಾ. ಅಂದರೆ 20ನೇ ದಿವಸದಲ್ಲಿ. ನಿನ್ನೆಗೆ ನಿಮಗೆ 19 ದಿನಗಳು ಮುಗಿದು ಹೋಗಿತ್ತು. ಈಗ ನಡೀತಾ ಇದೆ ಹರಿವಂಶ ಪುರಾಣ ಮಹಾಶಾಸ್ತ್ರ 20ನೇ ದಿವಸದಲ್ಲಿ. ನೀವು ನಿನ್ನೆ ಕೇಳಿ ಹೋಗಿದ್ರಿ ವಜ್ರಮುಷ್ಟಿ ಮತ್ತು ಮಂಕಿಯ ಕಥೆ. ಅದಾದ ನಂತರ ಅಲ್ಲಿ ಇರುವಂಥ ಕಳ್ತನ ಮಾಡ್ತಿರುವಂಥ ಸೂರಸೇನಾದಿ 7 ಜನ ಮುನಿರಾಜರು ದೀಕ್ಷಿತರಾಗಿ ಮುನಿಗಳಾಗಿದ್ದರು. ಅವರ ಹೆಂಡತಿಯರು ಕೂಡ ಮುನಿಗಳಾದರು, ಅಂದರೆ ಆರಿಕೆಯರಾದರು. ಅದಾದ ನಂತರ ಈ ಮುನಿ ಮತ್ತು ಆರಿಕೆಯರ ಸಂಘ ಉಜ್ಜಯಿನಿಗೆ ಹೋಯಿತು. ಅಲ್ಲಿ ಅವರ ಧರ್ಮೋಪದೇಶವನ್ನು ಕೇಳಿ ವಜ್ರಮುಷ್ಟಿ ಮತ್ತು ಮಂಗಿಗೆ ವೈರಾಗ್ಯ ಆಯಿತು. ಅವರು ಕೂಡ ದೀಕ್ಷಿತರಾದರು. ಈ ಮುನಿರಾಜರೆಲ್ಲನೂ ತಪಸ್ಸು ಮಾಡಿ ಅವರ ಆಯುವಿನ ಅಂತ್ಯದಲ್ಲಿ ಸೌಧರ್ಮ ಸ್ವರ್ಗದಲ್ಲಿ ಹೋಗಿ ಸಮಾನ ರುದಿದಾರಿ ದೇವತೆಗಳು ಅಂದರೆ ತ್ರಾತ್ರಿಂಶ್ ಏನಿರ್ತಾರೋ ಆ ಸ್ಥಳದಲ್ಲಿ ಹೋಗಿ ಉತ್ಪತ್ತಿಯಾದರು. ಇಲ್ಲಿವರೆಗೆ ನಿಮಗೆ ನಿನ್ನೆ ಕಥೆಯಾಗಿತ್ತು. ನಿನ್ನೆ ಕಥೆಯನ್ನು ನೀವು ಇಲ್ಲಿವರೆಗೆ ಕೇಳಿ ಹೋಗಿದ್ದೀರಿ. ಈಗ ಇನ್ನು ಮುಂದಿನ ಕಥೆ ನೋಡ್ರಿ. ಇಲ್ಲಿ ಇನ್ನು ಮುಂದಿನ ಕಥೆ ಅಂದರೆ, ಈಗ ಅವರು ಅಲ್ಲಿ ಏನು ತ್ರಾತ್ರಿಂಶ್ ಆಗಿ ಹೋಗಿದ್ರಲ್ಲ ಸೌಧರ್ಮ ಸ್ವರ್ಗದಲ್ಲಿ, ಆ ಸೌಧರ್ಮ ಸ್ವರ್ಗದಲ್ಲಿ 7 ಮುನಿರಾಜರು ದೇವತೆಗಳಾಗಿ ಹುಟ್ಟಿದ್ರಲ್ಲ, ಅಲ್ಲಿಯ ಆಯು ಸಮಾಪ್ತ ಆಗಿ ಹೋಯಿತು. ಅಂದರೆ ಸೌಧರ್ಮ ಸ್ವರ್ಗದ ಆಯು ಸಮಾಪ್ತ ಆಗಿ ಹೋಯಿತು. ಸ್ವರ್ಗದ ಸುಖವನ್ನು ಭೋಗಿಸಿ ಈಗ ಮತ್ತೆ ಆ 7 ಜನ ಬಂದರು, ಭೂಮಿ ಮೇಲೆ ಬಂದರು. ಅಂದರೆ ಭೂಮಿಯಲ್ಲಿ ಬಂದು ಈ ನಮ್ಮ ಭೂಮಿ ಮೇಲೆ ಬಂದು ಮನುಷ್ಯರಾಗಿ ಹುಟ್ಟಿದರು. ಮನುಷ್ಯರಾಗಿ ಹುಟ್ಟಿ ಇಲ್ಲಿ ಬಹಳ ಸುಖವನ್ನು ಭೋಗಿಸ್ತಿದ್ರು ಅವರು. ಕಾರಣ ಯಾಕೆಂದರೆ ಹಿಂದೆ ದಿಗಂಬರ ಮುನಿಯಾಗಿ ಬಹಳ ಪುಣ್ಯವನ್ನು ಸಂಪಾದನೆ ಮಾಡಿದರು. ಹಾಗೆ ಅವ್ರು ಹೇಗೂ ಪುಣ್ಯ ಇತ್ತು, ಬಹಳ ಹತ್ತಿರ ನಿಕಟ ಭವ್ಯಜೀವಿಗಳಿದ್ವಲ್ಲ ಅವು. ಹಾಗಾಗಿ ಅವರು ಮತ್ತೆ ಈ ಭಾವಕ್ಕೆ ಬಂದಿದ್ದಾರಲ್ಲ ಇಲ್ಲಿಗೆ, ಮನುಷ್ಯ ಭಾವಕ್ಕೆ ಮತ್ತೆ ದೀಕ್ಷೆ ತಗೊಂಡ್ರು. ಅಂದರೆ ಮತ್ತೆ ದಿಗಂಬರ ಮುನಿ ಆಗಿಬಿಟ್ರು. ಮತ್ತೆ ದಿಗಂಬರ ಮುನಿ ಆಗಿಬಿಟ್ರು. ಅವರು ಮತ್ತೆ ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಎಲ್ಲ ಸಮಾನ ರೂಪದಿಂದ ತಪಸ್ಸು ಮಾಡಿ ಈಗ ಇಲ್ಲಿ ಮತ್ತೆ ಆಯು ಅಂತ್ಯ ಆಯಿತು ಅವ್ರದ್ದು. ಇಲ್ಲಿ ಮತ್ತೆ ಆಯು ಅಂತ್ಯ ಆಯಿತು. ಆವಾಗ ಇವರು ಎಲ್ಲಾನ ಮಹೇಂದ್ರ ಸ್ವರ್ಗದಲ್ಲಿ 7 ಸಾಗರೋಪಮ ಆಯುಕ್ಕೆ ಹೋಗಿಬಿಟ್ರು. ಅಂದರೆ ಮಹೇಂದ್ರ ಸ್ವರ್ಗದ ಉತ್ಕೃಷ್ಟ ಆಯು 7 ಸಾಗರೋಪಮಕ್ಕೆ ಹೋಗಿಬಿಟ್ರು. 7 ಸಾಗರೋಪಮ ಆಯು ಅಲ್ಲಿದು ಅನುಭವಿಸೋದಕ್ಕೆ ಹೋಗಿಬಿಟ್ರು. ಅಲ್ಲಿ ಎಲ್ಲರೂ ಹೋಗಿ ಸಮಾನ ರೀತಿ ಸಾಮಾನಿಕ ಅಂತ ಒಂದು ಸೆಕ್ಷನ್ ಇದೆ ಅಲ್ಲಿ. ಅಂದರೆ ಸಾಮಾನಿಕ ದೇವತೆ ಆಗಿ ಹುಟ್ಟಿಬಿಟ್ರು. ಅಲ್ಲಿ ಸಾಮಾನಿಕ ದೇವತೆಗಳು ಅಂದರೆ ಇಂದ್ರನ ಸಮಾನವೇ ಆಜ್ಞಾ ಬಿಟ್ಟು ಬಾಕಿ ಎಲ್ಲ ಐಶ್ವರ್ಯಗಳು ಸಂಪತ್ತುಗಳು ಅಲ್ಲಿ ಎಲ್ಲ ಮಹೇಂದ್ರ ಏನು ಇಂದ್ರ ಇದ್ದಾನೆ ಆ ರೀತಿಯೇ ಸಂಪೂರ್ಣ ಸಂಪತ್ತಿ ಎಲ್ಲನ ಆ ರೀತಿ ಅನುಭವಿಸೋದಕ್ಕೆ ಹೋದರೂ ಈ 7 ಜನ. ಗೊತ್ತಾಯ್ತು ನಿಮಗೆ? ಅಲ್ಲಿ ಹೋಗಿ ಯಾಕೆ ಇಲ್ಲಿ ಮಾಡಿದಂಥ ಅಂಥ ತಪಸ್ಸಿತ್ತು, ಅಂಥ ಪುಣ್ಯ ಇತ್ತು, ಅಂಥ ಪುಣ್ಯಾತ್ಮ ಜಾಗದಲ್ಲಿ ಹೋಗಿ ಹುಟ್ಟಿಬಿಟ್ರು. ಈಗ ಆಯು ಅಲ್ಲಿ 7 ಸಾಗರದ ಆಯುವನ್ನು ಭೋಗಿಸ್ತಿದ್ದಾರೆ. ಒಂದು ಸಾಗರ ಅಂದರೆ ಅದರಲ್ಲಿ ಅಸಂಖ್ಯಾತ ವರ್ಷಗಳು ಕೂರ್ತವೆ. ಅದು ಬಿಡಿ, ಬಹಳ ದೊಡ್ಡ ವಿಷಯ ಇದೆ, ಅದು ಬೇರೆ ಇದೆ. ಅದು ಹೇಗಾರು ಇರಲಿ, ಇಷ್ಟು ತಿಳ್ಕೊಳ್ರಿ ನೀವು. ಈ 7 ಸಾಗರೋಪಮ ಆಯುವಿನ ಸ್ಥಳಕ್ಕೆ ಹೋಗಿಬಿಟ್ರು. ತ್ರಾತ್ರಿಂಶ ಆಗಿ ಅಲ್ಲಿಗೆ ಹುಟ್ಟಿದ್ರು. ಈಗ ಅಲ್ಲಿಯ ಆಯು ಮತ್ತೆ ಸಮಾಪ್ತ ಆಗ್ತಾ ಇದೆ. ಆವಾಗ ಸಮಾಪ್ತ ಆಗಬೇಕಿದ್ರು ಎಲ್ಲರದು ಒಂದೇ ಸಲ ಸಮಾಪ್ತ ಆಗಿಲ್ಲ. ಅದರಲ್ಲಿ ಅಲ್ಲಿಯ ಆಯು 2 ಜನರದ್ದು ಮಾತ್ರ ಸಮಾಪ್ತ ಆಯಿತು. ಈ 2 ಜನರದ್ದು ಮಾತ್ರ ಸಮಾಪ್ತ ಆಯಿತು. ಆದ ತಕ್ಷಣ ಆ 2 ಜೀವಗಳು ದೇವಕಿಯ ಗರ್ಭದಲ್ಲಿ ಬಂದು, ದೇವಕಿ ಗೊತ್ತಲ್ಲ ಯಾರು ದೇವಕಿ? ಕಂಸನ ತಂಗಿ. ಮತ್ತೆ ಯಾರ ಹೆಂಡತಿ ದೇವಕಿ? ವಸುದೇವನ ಹೆಂಡತಿ. ವಸುದೇವನ ಹೆಂಡತಿ ದೇವಕಿಯ ಗರ್ಭದಲ್ಲಿ ಆ 2 ಜೀವಗಳು ಬಂದು ಎಲ್ಲಿಂದ? ಈಗ ಹೇಳಿದ್ನಲ್ಲ ಎಲ್ಲಿಂದ? ಆ ಸಾಮಾನಿಕ ದೇವತೆಗಳು ಎಲ್ಲಿ ಹೋಗಿದ್ರವರು?
ಹಾಂ, ಸ್ವರ್ಗದಲ್ಲಿ ಮಹೇಂದ್ರ ಸ್ವರ್ಗದಿಂದ ಎರಡು ಜೀವಗಳು ಬಂದ ತಕ್ಷಣ ನಿಮಗೀಗ ಗೊತ್ತಿತ್ತು. ಕಂಸನ ಕಂಡೀಷನ್ ಇತ್ತು ನೋಡ್ರಿ. ಕಂಸಂದು ಏನು? ದೇವಕಿಯ ಎಲ್ಲ ಹೆರಿಗೆ ಅಂದರೆ ಪ್ರಸೂತಿ ನನ್ನ ಮನೆಯಲ್ಲೇ ಆಗಬೇಕು. ಅದಕ್ಕೆ ವಸುದೇವ ಒಪ್ಪಿದ್ದ, ಆಯಿತು ಅಂತೇಳಿ ಮಾತು ಕೊಟ್ಟಿದ್ದ. ಈಗ ಈ ದೇವಕಿಯನ್ನು ಕಂಸ ತಂದು ಇಟ್ಕೊಂಡ. ಗರ್ಭ ಬೆಳೀತಾ ಬಂತು. ದಿನದಿಂದ ದಿನಕ್ಕೆ 9 ತಿಂಗಳಾಯಿತು. 9 ತಿಂಗಳು ಆದ ತಕ್ಷಣ 2 ಜನ ಅವಳಿ ಜವಳಿ ಮಕ್ಕಳು ಹುಟ್ಟರು. ಅಂದರೆ 2 ಜನ ಮಕ್ಕಳು ಹುಟ್ಟರು ನೋಡ್ರಿ. ಅವಳಿ ಜವಳಿ 2 ಜನ ಮಕ್ಕಳು ಹುಟ್ಟರು. ಆ ಸಮಯದಲ್ಲಿ ತಕ್ಷಣ ಇಂದ್ರನ ಆಜ್ಞೆಯಿಂದ ಒಬ್ಬ ದೇವ, ಅವನ ಹೆಸರಿರುತ್ತೆ ಸುನೈಗಮ ಅಂಥೇಳಿ, ಅಥವಾ ನೈಗಮ ಅಂತಲೂ ಕೂಡ ಶಾಸ್ತ್ರದಲ್ಲಿ ಬರ್ತದೆ. ಆ ದೇವ ಆ 2 ಸಣ್ಣ ಬಾಲಕರನ್ನು ಹುಟ್ಟಿದ ತಕ್ಷಣ ಅಲ್ಲಿಂದ ತಗೊಂಡು ಹೋಗ್ತಾನೆ. ದೇವ ಮಾಯಿಯಿಂದ ತಗೊಂಡು ಹೋಗ್ತಾನೆ. ಯಾರಿಗೂ ಗೊತ್ತಾಗಲ್ಲ ಇದು. ದೇವ ಮಾಯಿಯಿಂದ ಆ 2 ಮಕ್ಕಳನ್ನು ತಗೊಂಡು ಹೋಗಿ ಅಲ್ಕಾ ಅಂತ ಶೇಟಾಣಿ ಇರ್ತಾಳೆ, ಅಲ್ಕಾ ಅಂಥೇಳಿ ಆ ಶೇಟಾಣಿ ಹತ್ತಿರ ತಗೊಂಡೋಗಿ ಆ ಸಣ್ಣ ಮಕ್ಕಳನ್ನು ಬಿಡ್ತಾನೆ. ಮತ್ತು ಅಲ್ಕನಿಗೆ ಆವಾಗಲೇ ಹೆರಿಗೆ ಆಗಿರುತ್ತೆ. ಯಾರು? ಅಲ್ಕಾ ಅಂತ ಶೇಟಾಣಿ ಇರ್ತಾಳೆ ಒಬ್ಬಳು, ಅಂದರೆ ಭಾಳ ದೊಡ್ಡ ಶೇಟುನ ಹೆಂಡತಿ ಇರ್ತಾಳೆ ಅಲ್ಕಾ ಅಂಥೇಳಿ. ಆ ಅಲ್ಕನಿಗೆ 2 ಜನ ಮಕ್ಕಳು ಹುಟ್ಟಿರ್ತಾರೆ. ಅವು ಹುಟ್ಟಿದ ತಕ್ಷಣ ಸತ್ತಿರ್ತಾವೆ ಮಕ್ಕಳು. ಅಂಥ ಮಕ್ಕಳನ್ನು ದೇವ ತರ್ತಾನೆ. ಅಲ್ಲಿಂದ ತಂದು ದೇವಕಿಯ ಪಕ್ಕದಲ್ಲಿ ಮಲಗಿಸ್ತಾನೆ. ಅಂದರೆ ದೇವ ಇಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾನೆ. ಈ ಕೆಲಸವನ್ನು ದೇವತೆಗಳ ವಿಕ್ರಿಯೆ ಭಾಳ ಸ್ಪೀಡ್ ಇರುತ್ತೆ. ಆ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಅವ್ರು ಏನು ಬೇಕಾದ್ರೂ ಮಾಡಿರ್ತಾರೆ. ಅವರು ಅಷ್ಟು ಸ್ಪೀಡಾಗಿ ಅಷ್ಟು ಬೇಗ ಮಾಡಿಬಿಟ್ಟ ಈ ಕೆಲಸನ. ಇದು ಯಾರಿಗೂ ಏನು ಗೊತ್ತಾಗಿಲ್ಲ. ಅವಾಗ ಅಲ್ಕಾ ಸೇಠಾಣಿ ಕಣ್ಣು ಬಿಟ್ಟು ನೋಡಿದ ತಕ್ಷಣ ಇಂಥ ದೇವತುಲ್ಯವಾದ ಮಕ್ಕಳನ್ನು ಪಡೆದು ಬಹಳ ಸಂತೋಷಪಟ್ಟರು. ಅಲ್ಕಲಿಗೆ ತನ್ನ ಮಕ್ಕಳು ಸತ್ತೋಗಿವೆ ಅನ್ನುವಂಥ ಪರಿಜ್ಞಾನವೇ ಆಗಿಲ್ಲ ಅವಳಿಗೆ, ಅಲ್ಕಾನಿಗೆ, ಶೇಠಾಣಿಗೆ. ಯಾಕೆಂದರೆ ತನ್ನ ಮಕ್ಕಳು ಈಗ ಹುಟ್ಟಿದಾವೆ, ಅವು 2 ಆಟ ಆಡ್ತಿದ್ದಾವೆ. ಅಷ್ಟು ಖುಷಿಯಾಯಿತು ಅಲ್ಕಾನಿಗೆ. ಆವಾಗ ಅಲ್ಕಾ ಈ ತನ್ನ ಮಕ್ಕಳೇ ಅಂಥೇಳಿ ಅದನ್ನು ಸಾಕೋದಕ್ಕೆ ಪ್ರಾರಂಭ ಮಾಡಿದ್ಲು. ಈಗ ಅಷ್ಟಾದ ನಂತರ ಈಗ ಆ ಸತ್ತ ಮಕ್ಕಳು 2 ಜನ ದೇವಕಿಯ ಪಕ್ಕದಲ್ಲಿ ಮಲಗಿಸಿದಾನೆ ಈ ಸುನೈಗಮ ಅಥವಾ ನೈಗಮ ದೇವ. ಕಂಸನಿಗೆ ಗೊತ್ತಾಯಿತು, ನನ್ನ ತಂಗಿ ದೇವಕಿಯ ಹೆರಿಗೆ ಆಯಿತು. ತಕ್ಷಣವೇ ಕಂಸ ಬಂದ. ಆ ಮಕ್ಕಳನ್ನು ನೋಡ್ದ. ಮಕ್ಕಳು ಸತ್ತಿದ್ದಾವೆ. 2 ಮಕ್ಕಳು ಸತ್ತೋಗಿದ್ದಾವೆ. ಸತ್ತು ಹೋದರೂ ಕೂಡ ಅವನಿಗೆ ಭಾಳ ದೀರ್ಘದರ್ಶಿ ಇದ್ದ ಕಂಸ, ಭಾಳ ದೀರ್ಘದರ್ಶಿ ಇದ್ದ. ವಿಚಾರ ಮಾಡ್ದ, ಇವುಗಳು ಅಕಸ್ಮಾತ್ ಸತ್ತಾಗಿ ಕಾಣ್ತಿದ್ದಾವೆ, ಸತ್ತಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ದ. ಆ 2 ಮಕ್ಕಳನ್ನು ತಗೊಂಡೋಗಿ ದೊಡ್ಡ ಶಿಲೆ ಇತ್ತು ಕಲ್ಲು, ಆ ಕಲ್ಲಿನಲ್ಲಿ ಹಾಕಿ ಜಜ್ಜಿ ಅವಳನ್ನೆಲ್ಲನ ತುಂಡು ಮಾಡಿ ಹಾಕಿದ. ಯಾರ? ಆ ಮಕ್ಕಳನ್ನು, ಸತ್ತಿರ ಮಕ್ಕಳನ್ನು ಮತ್ತೆ ಕಲ್ಲಿಗೆ ಅಪ್ಪಳಿಸಿ ಎಲ್ಲ ನುಚ್ಚು ಚೂರು ಮಾಡಿ ಹಾಕಿದ. ಯಾಕೆ? ಕಂಸನಿಗೆ ಹೆದರಿಕೆ ಇತ್ತು, ಏನು ದೇವಕಿಗೆ ಹುಟ್ಟೋ ಮಗನಿಂದ ನನ್ನ ಸಾವಾಗದಿದೆ ಮುಂದೆ. ಅದು ಗೊತ್ತಿತ್ತು ಕಂಸನಿಗೆ. ಯಾಕೆ? ಅತಿಮುಕ್ತ ಮುನಿರಾಜರಿದ್ದಾನೆ, ಹೇಳಿದರು ಈ ಸತ್ಯವನ್ನು. ಹಾಗಾಗಿ ಕಂಸ ಬಹಳ ಜವಾಬ್ದಾರಿ ವಹಿಸ್ತಾನೆ. ಈಗ ಇಷ್ಟ ಆಯಿತು. ಕಂಸ 2 ಜನರನ್ನು ನಾನು ಸಾಯಿಸಿದೆ ಅಂತ ಹೇಳಿ ಸಂತೋಷಪಟ್ಟು ವಾಪಸ್ ಅವನ ಸ್ಥಾನಕ್ಕೆ ತೆರಳಿದ ಕಂಸ. ಹೀಗೆ ಇನ್ನು ಸ್ವಲ್ಪ ಭಾಳ ಸಮಯ ಮುಂದೆ ಹೋಯಿತು. ಭಾಳ ಮುಂದೆ ಹೋದಾಗ ಇನ್ನು ನೋಡ್ರಿ ಇಲ್ಲಿ ಏನಾಗ್ತದೆ. ಈಗ ಇನ್ನು ಭಾಳ ಮುಂದೆ ಹೋಯಿತು. ಆವಾಗ ಇನ್ನು 2 ಜನ ಮಕ್ಕಳು ಮಾತ್ರ ಬಂದರು. ಎಲ್ಲಿ? ಅವರು ಒಟ್ಟು 7 ಜನ ಮಕ್ಕಳಿದ್ರಲ್ಲ, 7 ಜನ ಕಳ್ದಿರಿದ್ರು. ಮೊದಲು ವಜ್ರಮುಷ್ಟಿ ಕಥೆ ಸಮಯದಲ್ಲಿ ಕಳ್ಳರಿದ್ರು ಇವರು. ಅದಾದ ನಂತರ ದಿಗಂಬರ ಮುನಿ ಆಗಿದ್ರು. ಅದಾದ ನಂತರ ಎಲ್ಲಿಗೆ ಹೋಗಿದ್ರು? ಸೌಧರ್ಮ ಸ್ವರ್ಗಕ್ಕೆ ಹೋಗಿದ್ರು. ಅದಾದ ನಂತರ ಎಲ್ಲಿಗೆ ಹೋಗಿದ್ರು? ಈಗ ಮಹೇಂದ್ರ ಸ್ವರ್ಗದಿಂದ. ಇಷ್ಟ ಕೇಳಿದ್ರಲ್ಲ. ಅದರಲ್ಲಿ 2 ಜನರದ್ದು ಆಯು ಮುಗೀತು. ಅಲ್ಲಿ 2 ಜನರ ಆಯು ಮುಗೀತು. ಮತ್ತೆ ದೇವಕಿ ಗರ್ಭಕ್ಕೆ 2 ಜೀವಗಳು ಬಂತು. ಮತ್ತೆ 9 ತಿಂಗಳಾಯಿತು. ಮತ್ತೆ ದೇವಕಿಗೆ ಹೆರಿಗೆ ಆಯಿತು. ಹಿಂದೆ ಏನು ಕತೆ ನಡೆದು ನೋಡಿ, ಅದೇ ರೀತಿನಿ ಅದನ್ನೇ ನೀವು ಕೇಳ್ಕೊತ ಹೋಗಿ ಮುಂದೆ. ಹಿಂದೆ ಹಾಗಾಗಿತ್ತು ಹಾಗೇನೆ.
ಮತ್ತು ದೇವಕಿಗೆ ಈಗ 2 ಜನ ಮಕ್ಕಳಾದವಲ್ಲ, ಆ ಮಕ್ಕಳು ಹುಟ್ಟಿದ ತಕ್ಷಣ ನೈಗಮ್ ದೇವ ಬಂದ, ಅವುಗಳನ್ನು ತಗೊಂಡೋಗಿ ಅಲ್ಕಾ ಶೇಟಾಣಿ ಹತ್ರ ಇಟ್ಟ. ಆವಾಗ ಅದೇ ಸಮಯದಲ್ಲಿ ಸಂಯೋಗಕ್ಕೆ ಅಲ್ಕಾ ಶೇಟಾಣಿಗೆ ಕೂಡ 2 ಮಕ್ಕಳಾಗಿದ್ದು, ಅವು ಸತ್ತೋಗಿದ್ದು, ಅವುಗಳನ್ನು ತಗೊಂಡು ಬಂದು ದೇವಕಿ ಪಕ್ಕದಲ್ಲಿ ಇಟ್ಟ. ಕಂಸನಿಗೆ ಗೊತ್ತಾಯಿತು, ಕಂಸ ಬಂದ ತಕ್ಷಣ 2 ಜೀವಗಳು ಬಿದ್ದಿದ್ದಾವೆ, ಅಂದರೆ ಇಲ್ಲಿ 2 ಮಕ್ಕಳು ಸತ್ತು ಬಿದ್ದಿದ್ದಾವೆ. ಅದನ್ನು ಮತ್ತೆ ತಗೊಂಡೋಗಿ ಅದೇ ಶಿಲೆಯ ಮೇಲೆ ಮತ್ತೆ ಅದೇ ರೀತಿ ಅಪ್ಪಳಿಸಿ ಹೊಡೆದು ಅವುಗಳನ್ನು ತುಂಡು ತುಂಡು ನುಚ್ಚು ನುಚ್ಚು ಮಾಡಿ ಪೂರ ಪುಡಿ ಪುಡಿ ಮಾಡಿ ಹಾಕಿದ. ಯಾರು? ಕಂಸ. ಈಗ ಇದೇ ರೀತಿ ಮತ್ತೆ 9 ತಿಂಗಳು ಮುಂದೆ ಹೋಯಿತು. ಮತ್ತೆ ಆವಾಗ ಅಲ್ಲಿಂದ ಸ್ವರ್ಗದಿಂದ ಮತ್ತೆ 2 ಜೀವಗಳು ಬಂದು, ಯಾರ ಗರ್ಭದಲ್ಲಿ? ದೇವಕಿಯ ಗರ್ಭದಲ್ಲಿ. ಮತ್ತೆ ಇದೇ ರೀತಿ ಆಯಿತು. ದೇವ ನೈಗಮ ದೇವ ಈ 2 ಜೀವಗಳನ್ನು ತಗೊಂಡೋಗಿ ಮತ್ತೆ ಅಲ್ಲಿಟ್ಟ. ಅಲ್ಲಿ ಸತ್ತಿರಂಥ ಬಾಲಕರಂತಂದು ಇಲ್ಲಿಟ್ಟ. ಒಟ್ಟು 6 ಮಕ್ಕಳನ್ನು 3 ಸರ್ತಿ ಅವಳಿ ಆಗಿದ್ದು 2 2 2 3 ಸರ್ತಿ 3 ಸರ್ತಿ 3 ಸರ್ತಿ ಅಂದರೆ 3 ಸರ್ತಿ 2 ಮಕ್ಕಳು 2 ಮಕ್ಕಳು 2 ಮಕ್ಕಳು 2 ಮಕ್ಕಳು ಹೀಗೆ 3 ಸರ್ತಿ ಈ ಕಂಸ ಬಂದು ಅವುಗಳನ್ನು ಶಿಲೆಯಲ್ಲಿ ಎಲ್ಲ ಹೊಡೆದು ಎಲ್ಲ ಪುಡಿ ಪುಡಿ ಮಾಡಿ ಹಾಕಿದ ಕಂಸ. ಅರ್ಥಾಯ್ತು? ಇಷ್ಟ ಆದ ನಂತರ ಇನ್ನು ಮುಂದೆ ಕೇಳ್ರಿ ಇಲ್ಲಿ. ಇಷ್ಟಾದ ನಂತರ ಈಗ 7ನೇ ನಂಬರಿಗೆ, ಅಂದರೆ ಈಗ ನಂಬರ್ ಎಷ್ಟು ಬಂತು? 2 ಜನ 2 ಜನ 2 ಜನ 3 ಸರ್ತಿ ಗರ್ಭಿಣಿ ಆಗಿದ್ಲು ದೇವಕಿ. ಈಗ 4ನೇ ಸಮಯದಲ್ಲಿ ದೇವಕಿ ಗರ್ಭಿಣಿ ಆಗಬೇಕು. 4ನೇ ಸಮಯದಲ್ಲಿ ದೇವಕಿ ಗರ್ಭಿಣಿ ಆಗಬೇಕು. ನೋಡ್ರಿ, ಈಗ ಇದನ್ನೆಲ್ಲನ ನಿಮಗೆ ಇನ್ನು ಮುಂದೆ ಹೇಳಲಾಗ್ತದೆ. ಈಗ ಇನ್ನೂ ಶ್ರೀಕೃಷ್ಣ ಬಂದಿಲ್ಲ ಗರ್ಭಕ್ಕೆ. ಶ್ರೀಕೃಷ್ಣ ಇನ್ನೂ ಗರ್ಭಕ್ಕೆ ಬಂದಿಲ್ಲ. ಇದರ ಮಧ್ಯದಲ್ಲಿ ಒಂದು ವಿಷಯ ಕೇಳಿ. ಈಗ ಈ ಏನು 2 ಜನ ಗರ್ಭಕ್ಕೆ ಬಂದ್ರಲ್ಲ, ಇವರ ಹೆಸರಿತ್ತು ನೃಪದತ್ತ, ದೇವಪಾಲ. ಇವ್ರಿಗೆ ಯಾರ ಹೆಸರಿಟ್ರು? ಅಲ್ಕಾ ಶೇಟಾಣಿ ಮನೆಯಲ್ಲೇ ಹೆಸರಿಟ್ರು. ಅವರೇ ಸಾಕ್ತಾ ಇದ್ರಲ್ಲ ಇವರನ್ನೆಲ್ಲ. ನೃಪದತ್ತ, ದೇವಪಾಲ, ಅನಿಕದತ್ತ, ಅನಿಕಪಾಲ, ಶತ್ರುಘ್ನ, ಜಿತಶತ್ರು. ಯಾರ್ಯಾರು ಇನ್ನೊಂದ್ಸತಿ ಹೇಳಿ. ನೃಪದತ್ತ, ದೇವಪಾಲ ಇವ್ರು ಯಾರಿದ್ರು? ಅವಳಿ ಜವಳಿ ಇದ್ರಲ್ಲ. ಹಾಂ, ಅದಾದ ನಂತರ ಅನಿಕದತ್ತ, ಅನಿಕಪಾಲ್ ಇವರು ಅವಳಿ ಜವಳಿ ಇದ್ದರು. ಶತ್ರುಘ್ನ, ಜಿತಶತ್ರು ಇವರು ಅವಳಿ ಜವಳಿ ಇದ್ದರು. ಈ ಥರ 6 ಮಕ್ಕಳು. ಇವ್ರನ್ನೆಲ್ಲ ಒಂದೇ ರೀತಿ ರೂಪ ಇತ್ತು ಇವ್ರಿಗೆ. ನೋಡ್ರಿ, ಎಲ್ಲ ಒಂದೇ ರೀತಿ ಕಾಣೋದಕ್ಕೆ ಒಂದೇ ರೀತಿ ಕಾಣ್ತಾ ಇದ್ರು ಇವರು, ನನ್ನ ತಮ್ಮದಿರು. ಹಾಂ, ಒಬ್ಬನ ನೋಡ್ರು ಒಬ್ಬನಿಗೆ ಅಂದರೆ ಕನ್ಫ್ಯೂಸ್ ಆಗ್ತಿತ್ತು ನೋಡ್ಬೇಕ್ರೆ. ಆ ಥರ ಎಲ್ಲ ಒಂದೇ ರೂಪ, ಸದೃಶ ರೂಪದವ್ರು ಇದ್ರು ಇವರು. ಇನ್ನು ಈ ಗೌತಮ ಗಣಧರರು ಶ್ರೇಣಿಕನಿಗೆ ಅಂತಾರೆ, ಹೇ ಶ್ರೇಣಿಕ, ಇದರಲ್ಲೇ ಇನ್ನು ಅಂದರೆ ದೇವಕಿಯ ಗರ್ಭದಲ್ಲಿ ಯಾರು ಬರೋರಿದ್ದಾರೆ? ಇನ್ನು ಶ್ರೀಕೃಷ್ಣ ಬರೋನಿದ್ದಾನೆ. ಹಾಂ, ಈಗ ಗೌತಮರಂತಾರೆ, ಹೇ ಶ್ರೇಣಿಕ, ಇದೇ ಇದರಲ್ಲಿ ಅಂದರೆ ಇವ್ರು ಏನಿದಾರಲ್ಲ, ಈಗ ಯಾರು? ನೃಪದತ್ತ, ದೇವಪಾಲ, ಅನಿಕದತ್ತ ಮತ್ತು ಅನಿಕಪಾಲ, ಶತ್ರುಘ್ನ, ಜಿತಶತ್ರು ಇವರೆಲ್ಲ ಭಗವಾನ್ ನೇಮಿನಾಥರ ಹತ್ರ ದೀಕ್ಷೆ ತಗೊಂಡು ಇದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗೋರಿದ್ದಾರೆ ಅಂತ ಹೇಳಿದ್ರು. ಇದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗೋರಿದ್ದಾರೆ ಇವರೆಲ್ಲ. ಈ ಕಥೆಯನ್ನು ಯಾರು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಗೌತಮ ಗಣಧರರು ಶ್ರೇಣಿಕನಿಗೆ ಹೇಳ್ತಿದ್ದಾರೆ. ಆದರೆ ಹಿಂದೆ ಯಾರಿಗೆ ಹೇಳಿದರು ಇದನ್ನು? ನಿಜವಾದ ಕಥೆ ಅತಿಮುಕ್ತಕ ಮುನಿ ಮಹಾರಾಜರು ವಸುದೇವನಿಗೆ ಹೇಳ್ತಾ ಇದ್ದಾರೆ. ಅತಿಮುಕ್ತಕ ಮುನಿ ಮಹಾರಾಜರು ವಸುದೇವನಿಗೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಕಥೆನ. ಆವಾಗ ವಸುದೇವನಿಗೆ ಪರಮಾನಂದ ಆಗೋಯ್ತು. ನಮ್ಮ ಹರಿವಂಶದಲ್ಲಿ, ನಮ್ಮ ಯದುವಂಶದಲ್ಲಿ ತೀರ್ಥಂಕರ ಭಗವಾನ್ ಬರೋರಿದ್ದಾರೆ ಅಂತ ಭಾಳ ಪರಮ ಆನಂದವನ್ನು ಪಟ್ಟ ವಸುದೇವ. ಭಾರಿ ಸಂತೋಷ ಆಯಿತು ವಸುದೇವನಿಗೆ, ಭಾರಿ ಸಂತೋಷ ಆಯಿತು ಇದನ್ನು ಕೇಳಿ. ಅತಿಮುಕ್ತ ಮುನಿರಾಜರಿಂದ ಎಲ್ಲ ಕೇಳಿ ಭಾಳ ಸಂತೋಷ ಆಯಿತು. ಅದಾದ ನಂತರ ಈಗ ಇಲ್ಲಿ ಮಧ್ಯದಲ್ಲಿ ಅತಿಮುಕ್ತ ಮುನಿ ಮಹಾರಾಜರು ನೇಮಿನಾಥ ಭಗವಾನರ ಹಿಂದಿನ ಭಾವವನ್ನು ಹೇಳ್ತಾರೆ. ಅಂದರೆ ನೇಮಿನಾಥ ಭಗವಾನ್ ಯಾರು, ಏನು ಅಂದರೆ ಎಲ್ಲಿಂದ ಬಂದರು ಅವರು ಅಂಥದ್ದನ್ನು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ನಾನು ಭಾಳ ಸಂಕ್ಷೇಪವಾಗಿ ನಿಮ್ಗೆ ಹೇಳ್ತೀನಿ ಕೇಳಿ. ಇಲ್ಲಿ
ಭಗವಾನ್ ನೇಮಿನಾಥ್ ಯಾರಿದ್ದರು ಅಂದರೆ ಹಿಂದಿನ ಭಾವಗಳಲ್ಲಿ ಯಾರಿದ್ದರು ಅದನ್ನು ಒಂದು ಸ್ವಲ್ಪ ಭಾಳ ಸಂಕ್ಷೇಪವಾಗಿ ಒಂದು ಖಾಲಿ 5 ನಿಮಿಷದಲ್ಲಿ ಹೇಳೋದಿದೆ ಕೇಳ್ರಿ. ಯಾಕೆಂದರೆ ಈ ಶಾಸ್ತ್ರ ಇಲ್ಲಿ ಮುಖ್ಯವಾಗಿ ಭಗವಾನ್ ನೇಮಿನಾಥರ ಅಪೇಕ್ಷೆ ಇರ್ತದೆ. ಹಾಗಾಗಿ ಹರಿವಂಶ ಪುರಾಣ ಆವಾಗ ಜಂಬೂದ್ವೀಪದ ಸಿಂಹಪುರ ನಗರ ಅಂತ ಇತ್ತು. ಅಲ್ಲಿ ಒಬ್ಬ ಬಹಳ ದೊಡ್ಡ ಧರ್ಮಾತ್ಮ ಅಂದರೆ ತ್ಯಾಗ ದಾನಗಳನ್ನು ಎಲ್ಲ ಮಾಡುವಂಥ ಒಬ್ಬ ಬಹಳ ಧರ್ಮಾತ್ಮ ಅರಹದಾಸ್ ಅನ್ನುವಂಥ ಸೇಟು ಇದ್ದ. ಅರಹದಾಸ್ ಅನ್ನುವಂಥ ಸೇಟು ಇದ್ದ. ಅವಳ ಹೆಂಡತಿಯ ಹೆಸರಿತ್ತು ಜಿನದತ್ತ. ಅರಹದಾಸ್ ಮತ್ತು ಜಿನದತ್ತ ಸಾಕ್ಷಾತ್ ಧರ್ಮದ ಮೂರ್ತಿನೇ ಇದ್ದರು. ಇಷ್ಟಾದ ನಂತರ ಆ ಜಿನದತ್ತ ಅಂದರೆ ಅರಹದಾಸನ ಹೆಂಡತಿ ಜಿನದತ್ತ ಒಮ್ಮೆ 5 ಶುಭವಾದ ಶುಭ ಕನಸುಗಳನ್ನು ಕಂಡಳು. ಅಂದರೆ ಜಿನದತ್ತ 5 ಸುಂದರವಾದ ಶುಭವಾದ ಕನಸುಗಳನ್ನ ಅಂದರೆ ಸ್ವಪ್ನಗಳನ್ನು ಕಂಡಳು. ಅದನ್ನು ಕಂಡ ನಂತರ ಮಗನ ಉತ್ಪತ್ತಿ ಆಯಿತು. ಮಗನಿಗೆ ಹೆಸರಿಟ್ಟರು ಅಪರಾಜಿತ. ಇದಾದ ನಂತರ ಈಗ ಈ ಅರಹದಾಸ್ ಏನಿದ್ನಲ್ಲ ಸೇಟು ಅರಹದಾಸ್ ಅಂದರೆ ಅಪರಾಜಿತನ ಅರಹದಾಸನಿಗೆ ವೈರಾಗ್ಯ ಆಗಿ ಹೋಯಿತು. ಪುತ್ರ ಉತ್ಪತ್ತಿ ಆದ ನಂತರ ಈ ಅಪರಾಜಿತನಿಗೆ ರಾಜ್ಯ ಪಟ್ಟವನ್ನು ಕೊಟ್ಟು ಎಲ್ಲ ಸಂಪತ್ತನ್ನು ಕೊಟ್ಟು ಅರಹದಾಸ್ ದೀಕ್ಷಿತನಾಗಿ ದಿಗಂಬರ ಮುನಿಯಾಗಿ ದೀಕ್ಷಿತರಾಗಿ ಹೋದರು. ಅರಹದಾಸು ದಿಗಂಬರ ಮುನಿಯಾಗಿ ದೀಕ್ಷಿತರಾಗಿ ಬಹಳ ಕಾಲದವರೆಗೆ ತಪಸ್ಸು ಮಾಡ್ತಾಯಿದ್ರು. ಈ ಅಪರಾಜಿತ ಪುಣ್ಯಾತ್ಮ ಅಪರಾಜಿತ ರಾಜ್ಯಭಾರ ಮಾಡ್ತಾ ಮಾಡ್ತಾ ತನ್ನ ದಿನವನ್ನು ಸುಖವಾಗಿ ಕಳೀತಾ ಇದ್ದ ಅಪರಾಜಿತ. ಅರಹದಾಸ್ ಮುನಿ ಮಹಾರಾಜರು ಭಾಳ ವರ್ಷದ ತಪದ ನಂತರ ಗಂಧಮಾಧವ್ ಅನ್ನುವಂಥ ಪರ್ವತ ಇತ್ತು. ಆ ಪರ್ವತದಲ್ಲಿ ಜಿನೇಂದ್ರ ಭಗವಾನ್, ವಿಮಲವಾಹನ್ ಮತ್ತು ಅರಹದಾಸ್ ಇಬ್ಬರಿಗೂ ಕೇವಲ ಜ್ಞಾನ ಆಗಿ ಹೋಯಿತು. ಅವರಿಗೆ ಕೇವಲ ಜ್ಞಾನ ಆಗಿ ಸ್ವಲ್ಪ ಸಮಯದಲ್ಲಿ ಮೋಕ್ಷ ಕೂಡ ಆಗಿ ಹೋಯಿತು. ಯಾರಿಗಾರಿಗೆ? ಈ ಭಗವಾನ್ ವಿಮಲವಾಹನ್ ಮತ್ತು ಅರಹದಾಸ್ ಸೇಟು. ಇದ ಕೇಳಿ, ಈ ಶುಭ ಸಮಾಚಾರವನ್ನು ಕೇಳಿ ಅಪರಾಜಿತ ಅಂದರೆ ಇವರ ಅರಹದಾಸನ ಮಗ ಅಪರಾಜಿತ 3 ದಿನಗಳವರೆಗೆ ಉಪವಾಸ ಮಾಡಿಬಿಟ್ಟ. ಆ ಸಂತೋಷದಲ್ಲಿ ಭಕ್ತಿಯಿಂದ 3 ದಿವಸ ತನಕ ಉಪವಾಸ ಮಾಡ್ದ. 3 ದಿವಸ ತನಕ ಉಪವಾಸ ಮಾಡಿ ಜಿನೇಂದ್ರ ಭಗವಾನರ ಪೂಜೆ ಅಭಿಷೇಕಗಳನ್ನು ಮಾಡಿದ ಈ ಅಪರಾಜಿತನಿಗೆ ಮತ್ತೆ ಒಬ್ಬರು ಚಾರಣರು ರುದ್ರಧಾರಿ ಮುನಿರಾಜರ ಸಂಯೋಗದಿಂದ ಅವನು ಅನೇಕ ಭಾವಗಳನ್ನು ತಿಳಿದ. ಅಂದರೆ ಹಿಂದಿನ ಅನೇಕ ಭಾವಗಳನ್ನು ತಿಳಿದ. ಮತ್ತು ಆ ಚಾರಣ ರುದ್ರಧಾರಿ ಮುನಿ ಮಹಾರಾಜರು ಹೇಳಿದ್ರು, ನೀನು ಏನು ವ್ಯಥೆ ಪಡಬೇಡ. ಇಲ್ಲಿಂದ 5ನೇ ಭಾವದಲ್ಲಿ ನೀನು ಭರತ ಕ್ಷೇತ್ರದ ಹರಿವಂಶದಲ್ಲಿ ಅರಿಷ್ಟನೇಮಿ ಅನ್ನುವಂಥ ತೀರ್ಥಂಕರಾಗೋನಿದಿ. ಖಾಲಿ ಇನ್ನು 5 ಭಾವಗಳು ಮಾತ್ರ ನಿನಗೆ ಉಳಿದಿದೆ ಅಂತ ಹೇಳಿದರು. ಯಾರು? ಆ ಚಾರಣ ರುದ್ರಧಾರಿ ಮುನಿ ಮಹಾರಾಜರು. ಇದನ್ನು ಕೇಳಿ ಬಹಳ ಸಂತುಷ್ಟರಾದರು ಈ ಅಪರಾಜಿತ. ಮತ್ತು ಆ ಚಾರಣ ರುದ್ರಧಾರಿ ಮುನಿಗಳು ಅಂದರು, ನಿನ್ನ ಆಯು ಇನ್ನು ಕೇವಲ 1 ತಿಂಗಳು ಮಾತ್ರ ಉಳಿದಿದೆ. ನಿನ್ನ ಆತ್ಮನ ಕಲ್ಯಾಣ ಮಾಡ್ಕೋ ಅಂತ ಆದೇಶ ಮಾಡಿದ್ರು ಆ ಚಾರಣ ರುದ್ರಧಾರಿ ಮುನಿ ಮಹಾರಾಜರು. ಆ ಸಮಯದಲ್ಲಿ ಈ ಅಪರಾಜಿತ ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಅರೆ, ಇಷ್ಟು ದಿನಗಳನ್ನು ತಪದಲ್ಲಿ ಕಳಿಬೇಕಾದಂಥ ಇಂಥ ಅಮೂಲ್ಯವಾದ ದಿನಗಳನ್ನು ನಾನು ವ್ಯರ್ಥವಾಗಿ ಭೋಗದಲ್ಲಿ ಹಾಕಿದೆ. ನನಗೆ ಧಿಕ್ಕಾರ, ಇನ್ನು ನನ್ನ ಸಮಯ ಇಲ್ಲ ಅಂತ ಹೇಳಿ ಜಿನೇಂದ್ರ ಭಗವಾನರ ದೊಡ್ಡ ದೊಡ್ಡ ಪೂಜೆ ಅಭಿಷೇಕದ ಏರ್ಪಾಡು ಮಾಡಿದ ಅಪರಾಜಿತ. 8 ದಿನಗಳವರೆಗೆ ಸತತವಾಗಿ ಜಿನೇಂದ್ರ ಭಗವಾನರ ಪೂಜೆ ಅಭಿಷೇಕವನ್ನು ಮಾಡಿ ಅಪರಾಜಿತ ಕೊನೆಯಲ್ಲಿ 22 ದಿವಸ ಆಯು ಉಳಿದಿತ್ತು. ಆ ಸಮಯದಲ್ಲಿ ಉತ್ಕೃಷ್ಟವಾದ ಪ್ರಾಯೋಪಗಮ ಸನ್ಯಾಸನವನ್ನು ಧಾರಣೆ ಮಾಡಿದರು. ಪ್ರಾಯೋಪಗಮ ಸನ್ಯಾಸನ ಅಂದರೆ ತನ್ನ ಎಲ್ಲಿಗೂ ಹೋಗೋದಿಲ್ಲ, ಮುನಿ ದೀಕ್ಷೆ ತಗೊಂಡ ಮೇಲೆ ಎಲ್ಲಿಗೂ ಹೋಗೋದಿಲ್ಲ, ಏನು ಆಹಾರಕ್ಕೆ ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಸ್ವಾಧ್ಯಾಯ ಮಾಡೋದಿಲ್ಲ, ಮಾಲಜಪ ಮಾಡೋದಿಲ್ಲ, ಏನೂ ಇಲ್ಲ. ತನ್ನ ಆತ್ಮನ ಧ್ಯಾನವನ್ನು ಮಾಡ್ತಾ ಒಂದೇ ಮುದ್ರೆಯಲ್ಲಿ ಖಡ್ಗಾಸನ ಅಥವಾ ಪದ್ಮಾಸನ ಒಂದೇ ಜಾಗದಲ್ಲಿ ನಿಂತು ಬಿಡೋದು. ಅಲ್ಲಿ ತಿರಿಯಂಚುಗಳು ಬಂದು ಯಾವುದೇ ರೀತಿ ಉಪಸರ್ಗ ಮಾಡಿದರೂ ಕೂಡ, ಎಲ್ಲಿ ಮರ ಗಿಡ ಮೈ ಮೇಲೆ ಬಿದ್ದರೂ ಕೂಡ, ತಿರಿಯಂಚುಗಳು ತಿಂದರೂ ಕೂಡ ಶರೀರವನ್ನು ಸ್ವಲ್ಪನೂ ಅಲ್ಲಾಡಿಸೋಲ್ಲ. ಆತ್ಮಜ್ಞಾನದಲ್ಲಿ ಆ ಮುನಿರಾಜರು ತಮ್ಮ ಪ್ರಾಣ ಅಂತ್ಯ ಆಗೋ ತನಕ ಅಲ್ಲೇನೆ ಅದೇ ರೀತಿ ಸ್ಥಿತವಾಗಿರ್ತಾರೆ. ಅವರಿಗೆ ಯಾವುದ್ರ ಮೇಲೆ ರಾಗ ಇರೋದಿಲ್ಲ, ಯಾವ ದ್ವೇಷ ಇರೋದಿಲ್ಲ, ಖಾಲಿ ಆತ್ಮನ ಧ್ಯಾನ ಮಾತ್ರ ಇರ್ತದೆ. ಶರೀರದ ಮೇಲೆ ಯಾವುದೇ ರೀತಿ ಮೋಹ ಇರೋದಿಲ್ಲ. ತನ್ನ ಶರೀರವನ್ನು ತಾನೂ ಸೇವೆ ಮಾಡಲ್ಲ, ಬೇರೆಯವರು ಕೂಡ ಸೇವೆ ಮಾಡಲ್ಲ. ಅಂತಹ ಉತ್ಕೃಷ್ಟವಾದ ತಪಸ್ಯ, ಅದನ್ನು ಪ್ರಾಯೋಪಗಮನ ಸನ್ಯಾಸನ ಅಂತ ಕರೀತಾರೆ. ಅಂತಹ ಪ್ರಾಯೋಪಗಮನ ಸನ್ಯಾಸನವನ್ನು ಅಪರಾಜಿತ್ ಧಾರಣೆ ಮಾಡಿದರು.
ಪ್ರಾಯೋಪಗಮನ ಸನ್ಯಾಸನವನ್ನು 22 ದಿನಗಳವರೆಗೆ ಧಾರಣೆ ಮಾಡಿದಂಥ ಆ ಅಪರಾಜಿತ ಮಹಾಮುನಿ ಈಗ ಅವರು ಅಚ್ಯುತ ಸ್ವರ್ಗದಲ್ಲಿ 22 ಸಾಗರೋಪಮ ಆಯುವಿನ ಮಹಾವೃದ್ಧಿಯ ದೇವಾಗಿ ಹುಟ್ಟಿಬಿಟ್ರು. ಅಲ್ಲಿಂದ ಆ ಆಯು ನೋಡ್ರಿ, ಎಲ್ಲಿ ಅಚ್ಯುತ ಸ್ವರ್ಗದ 22 ಸಾಗರೋಪಮ ದೊಡ್ಡ ಆಯುವನ್ನು ಭೋಗಿಸಿದ್ದಾರೆ. ಯಾರು? ಅಪರಾಜಿತ್. ಅಲ್ಲಿಂದ ಚ್ಯುತರಾಗಿ ಈಗ ಸುಪ್ರತಿಷ್ಠಿತ್ ಅಂತ ಹೇಳಿ ಮತ್ತೆ ಇಲ್ಲಿ ಸುಪ್ರತಿಷ್ಠಿತ್ ಅಂತ ಆಗಿ ಬಂದರು. ಎಲ್ಲಿಗೆ? ಭೂಮಿ ಮೇಲೆ. ಭಾಳ ಶ್ರೀಮಂತ ವ್ಯಕ್ತಿ ಸುಪ್ರತಿಷ್ಠಿತ್, ಭಾಳ ದೊಡ್ಡ ರಾಜ ಸುಪ್ರತಿಷ್ಠಿತ್. ಒಂದು ಸಲ ಸುಪ್ರತಿಷ್ಠಿತ್ ಒಬ್ಬರು ಯಶೋಧರ್ ಮುನಿ ಮಹಾರಾಜರು ಅಂತ ಆಹಾರಕ್ಕೆ ಬಂದರು. ಅವರು ಮಾಸೋಪವಾಸ ಇದ್ದರು, ಅಂದರೆ 1 ತಿಂಗಳು ಉಪವಾಸ ಮಾಡೋರಿದ್ರು. ಆ ಯಶೋಧರ್ ಮುನಿ ಮಹಾರಾಜರಿಗೆ ಆಹಾರ ಕೊಟ್ಟರು ಈ ಸುಪ್ರತಿಷ್ಠಿತ್. ಆವಾಗ ಮೇಲೆ ಆ ಪಂಚ ಆಶ್ಚರ್ಯಗಳಾದವು, ಅಂದರೆ ಆಕಾಶದಿಂದ ಪಂಚ ಆಶ್ಚರ್ಯಗಳಾದವು. ಇದಾದ ನಂತರ ಸ್ವಲ್ಪ ಸಮಯದ ನಂತರ ಉಲ್ಕಾಪಾತದಿಂದ ಈ ಅಪರಾಜಿತನ ಜೀವ ಏನು ಇಲ್ಲಿಗೆ ಬಂದಿತ್ತಲ್ಲ ಸುಪ್ರತಿಷ್ಠಿತ ಅಂತೇಳಿ, ಆ ಸುಪ್ರತಿಷ್ಠಿತನಿಗೆ ವೈರಾಗ್ಯ ಆಗಿ ಹೋಯಿತು. ಉಲ್ಕಾಪಾತದಿಂದ ವೈರಾಗ್ಯ ಆವಾಗ 4,000 ರಾಜರ ಜೊತೆಗೆ ದೀಕ್ಷಿತರಾದರು ಸುಮಂದರ್ ಅನ್ನುವಂಥ ಗುರುವಿನಿಂದ. ಸುಮಂದರ್ ಅನ್ನುವಂಥ ಗುರುವಿನಿಂದ 4,000 ರಾಜರು ದೀಕ್ಷಿತಾಗಿ ಹೋದರು. ಅರ್ಥ ಆಯಿತು. ಈಗ ಈ ಸುಪ್ರತಿಷ್ಠಿತ ಮುನಿಗೆ 11 ಅಂಗ 14 ಪೂರ್ವದ ಅಧ್ಯಯನ ಮುಗಿಯಿತು. ಮತ್ತು ಈ ಮುನಿ ಉತ್ಕೃಷ್ಟ ತಪಸ್ವಿ, ಸರ್ವತೋಭದ್ರ, ಶಿವನಿಷ್ಕ್ರೆಡಿತ್ ಆದಿ ಮಹಾ ತಪಗಳನ್ನು ಮಾಡಿಬಿಟ್ರು. ಇವೇನು ಸಾಮಾನ್ಯ ತಪಗಳಲ್ಲ, ಇದನ್ನೆಲ್ಲ ಮಾಡಿದರು. ಇದನ್ನು ಉತ್ಕೃಷ್ಟ ಅಂತ ನಿಕಟಭವ್ಯ ಜೀವಗಳೇ ಇದನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಅಂಥ ಸಮ್ಯಕ್ ತಪ ಈ ಸಿಂಹನಿಷ್ಕ್ರೆಡಿತ ಮತ್ತು ಸರ್ವತೋಭದ್ರ ಆದಿ ಎಲ್ಲ ಉಪವಾಸಗಳನ್ನು ಮಾಡಿಬಿಟ್ರು. ಬಂಧುಗಳೇ, ಇದನ್ನು ನಾನು ನನ್ನ ಬಾಯಿಂದ ವರ್ಣನೆ ಮಾಡೋದಕ್ಕಾಗಲ್ಲ. ಉಪವಾಸಗಳ ಬಗ್ಗೆ ಯಾವ ಉಪವಾಸ ಅಂದರೆ ಶಿವನಿಷ್ಕ್ರಿತ ಇರಲಿ, ಸರ್ವತೋಭದ್ರ ಇರಲಿ, ಕರ್ಮದಹನ ಇರಲಿ, ಆ ಥರ ಸಾಕಷ್ಟು ಉಪವಾಸ ಕ್ರಿಯೆಗಳಿದ್ದಾವೆ. ಅದನ್ನು ಯಾವ ಮಾಸದಿಂದ ಪ್ರಾರಂಭ ಮಾಡಬೇಕು, ಯಾವಾಗ ಸಮಾಪ್ತ ಮಾಡಬೇಕು, ಎಷ್ಟು ದಿವಸ ಬಿಟ್ಟು ಆಹಾರ ತಗೋಬೇಕು, ಯಾವ ರೀತಿ ಆಹಾರ ತಗೋಬೇಕು ಅಂತ ಹೇಳಿ ಎಲ್ಲ ಆಚಾರ್ಯ ಭಗವಾನ್ ಜಿನ್ಸೀನ್ ಹರಿವಂಶ ಪುರಾಣ ಮಹಾಶಾಸ್ತ್ರದಲ್ಲಿ ಇಷ್ಟು ಬರೆದಿದ್ದಾರೆ, ಇಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ. ನೀವು ಸಾಮಾನ್ಯವಾಗಿ ಅಲ್ಲಿಂದನೇ ನೋಡ್ಕೋಬೇಕು. ಅದು 34ನೇ ಸರ್ಗದಲ್ಲಿದೆ. ಹರಿವಂಶ ಪುರಾಣ ಮಹಾಶಾಸ್ತ್ರದ 34ನೇ ಸರ್ಗವನ್ನು ನೋಡ್ರಿ. ಇನ್ನೊಂದ್ಸಲ ನೆನಪಿಟ್ಕೊಡ್ರಿ. ಹರಿವಂಶ ಪುರಾಣ ಅನ್ನುವಂಥ ಮಹಾಶಾಸ್ತ್ರ ಇದೆ. ಆ ಮಹಾಶಾಸ್ತ್ರವನ್ನು ಆಚಾರ್ಯ ಭಗವಾನ್ ಜಿನ್ಸೇನ್ ಬರೆದಿರೋದು. ಸಾವಿರಾರು ವರ್ಷಗಳ ಹಿಂದಿನ ಶಾಸ್ತ್ರ ಇದೇ ಮಹಾಶಾಸ್ತ್ರ. ಈ ಮಹಾಶಾಸ್ತ್ರದಲ್ಲಿ 34ನೇ ಸರ್ಗವನ್ನು ತೆಗೆದು ನೋಡ್ರಿ. ಅಲ್ಲಿ ನಿಮಗೆ ಈ ಉಪವಾಸಗಳ ವರ್ಣನೆಯನ್ನು ಆಚಾರ್ಯ ಭಗವಾನ್ ಜಿನ್ಸೇನ್ ಇಷ್ಟು ವಿಸ್ತಾರವಾಗಿ ಇಷ್ಟು ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ನೀವು ಅಲ್ಲಿಂದನೇ ತಿಳಿಗ್ರಿ. ಯಾಕೆಂದರೆ ಇದು ಕಥಾಭಾಗ ಆದ್ದರಿಂದ ನಾನು ನಿಮಗೆ ಅದನ್ನು ಇಲ್ಲಿ ಈಗ ಹೇಳಲ್ಲ. ಶಾಸ್ತ್ರದಲ್ಲಿ ಅಂಥ ಸಾಕಷ್ಟು ವಿಚಾರಗಳನ್ನು ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಕಾರಣ ಏನು ಅಂತ, ಕತೆ ನಿಮಗೆ ವಿಚಲಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಈ ಮಹತ್ವಪೂರ್ಣ ವಿಷಯಗಳನ್ನು ಬಿಟ್ಟು ಹೋಗ್ತಿದ್ದೀವಿ. ಆದರೂ ಯಾವ ಭವ್ಯಜೀವಿಗಳಿಗೆ ಇದನ್ನು ನೋಡುವಂಥ ಅಂದರೆ ತಿಳಿಯುವಂಥ ಆಶೆ ಇದೆ ಅಂಥ ನಿಕಟ ಭವ್ಯಜೀವಿಗಳು ಹರಿವಂಶ ಪುರಾಣ ಅನ್ನುವಂಥ ಮಹಾಶಾಸ್ತ್ರದಿಂದ 34ನೇ ಸರ್ಗ ನಂಬರ್ನಲ್ಲಿ ನೋಡ್ರಿ. ಸರ್ಗ ನಂಬರ್ 34 ಅಲ್ಲಿ ನಿಮಗೆ ಆಚಾರ್ಯ ಭಗವಾನ್ ಜಿನ್ಸೇನ್ ಬಹಳ ದೊಡ್ಡ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಉಪವಾಸಗಳು ಯಾವುವು ಮತ್ತು ಅವುಗಳ ಫಲ ಏನು, ಯಾವಾಗ ಯಾವ ಪ್ರಕಾರ ಅದನ್ನು ಆಚರಣೆ ಮಾಡಬೇಕು, ಎಷ್ಟು ಉಪವಾಸಗಳು ಬರ್ತವೆ, ಮಧ್ಯದಲ್ಲಿ ಎಷ್ಟು ಆಹಾರ ಬರ್ತದೆ, ಇದರ ಬಗ್ಗೆ ಎಷ್ಟು ಬಹಳ ವಿಸ್ತಾರವಾದ ವರ್ಣನೆಯನ್ನು ಆಚಾರ್ಯ ಭಗವಾನ್ ಜಿನ್ಸೇನ್ ಮಾಡಿದ್ದಾರೆ. ನೀವು ಅಲ್ಲಿಂದನೇ ತಿಳ್ಕೊಳ್ರಿ. ಅದಾದ ನಂತರ ಇಲ್ಲಿ ಕೇಳ್ರಿ. ಈಗ ಇಷ್ಟಾಯಿತು. ಇಷ್ಟನ್ನು ಕೇಳಿದ್ರಿ ನೀವು. ಈಗ ಈ ಅಂದರೆ ಯಾರ ಜೀವ ಇದು, ಯಾರ ಬಗ್ಗೆ ಕತೆ ನಡೀತಿದ್ಯಪ್ಪ? ಇವ್ರೀಗ ಈ ವ್ರತಗಳನ್ನೆಲ್ಲ ಮಾಡಿ ಈ ವ್ರತಗಳನ್ನೆಲ್ಲ ಮಾಡಿ ಇವರು ಎಲ್ಲಿಗೆ ಹೋದರು? ಮತ್ತೆ ಸ್ವರ್ಗಕ್ಕೆ ಹೋದರು. ಯಾರು? ಈ ಸುಪ್ರತಿಷ್ಠಿತ ಅನ್ನೋಂಥ ಮುನಿರಾಜ್. ಅವರ ಜೀವ ಇನ್ನು ಮುಂದೆ ಎಲ್ಲಿ ಬರೋದಿದೆ? ಅಲ್ಲಿಂದ ಸ್ವರ್ಗದಿಂದ ಚ್ಯುತವಾಗಿ ಇಲ್ಲಿಗೆ ಭಗವಾನ್ ನೇಮಿನಾಥ್ ಆಗಿ ಬರೋದಿದೆ. ಭಗವಾನ್ ನೇಮಿನಾಥ್ ಯಾರ ಗರ್ಭಕ್ಕೆ ಬರೋರಪ್ಪ? ಯಾರ ಗರ್ಭಕ್ಕೆ ಬರ್ತಾರೆ ಹೇಳ್ರಿ? ಹೇಳ್ರಿ, ನಿಮ್ಗೆ ಗೊತ್ತಿದ್ದಂಗೆ ಹೇಳ್ರಿ. ನೀವು ನೋಡೋಣ, ಯಾರ ಗರ್ಭಕ್ಕೆ ಬರ್ತಾರು? ಶಿವಾದೇವಿಯ ಗರ್ಭಕ್ಕೆ.
ಶಿವಾದೇವಿಯ ಪತಿ ಯಾರು? ಶಿವದೇವಿಯ ಪತಿದೇವ ಯಾರು? ಸಮುದ್ರ ವಿಜಯ. ಸಮುದ್ರ ವಿಜಯ. ಆ ಸಮುದ್ರ ವಿಜಯ ಯಾರು? ವಸುದೇವನ ದೊಡ್ಡ ಅಣ್ಣ. ಆಯ್ತು, ಇರಲಿ. ಇನ್ನು ಈ ದೇವಕಿಯ ಕಥೆಯನ್ನು ನೀವು ಆ ಕಡೆಯಿಂದ ಕೇಳಿದಿರಿ. ದೇವಕಿಯ ಕಥೆಯನ್ನು ನೀವು ಆ ಕಡೆಯಿಂದ ಏನು ಕೇಳಿದಿರಿ? 2 ಜನ ಮಕ್ಕಳು ಹುಟ್ಟಿದ್ರು, ಇನ್ನು ಮತ್ತೆ 2 ಜನ ಮಕ್ಕಳು ಹುಟ್ಟರು, ಮತ್ತೆ 2 ಜನ ಮಕ್ಕಳು ಹುಟ್ಟರು. ಇಷ್ಟ ಆಗಿತ್ತಲ್ಲ ನಿಮಗೆ? ಹಾಂ, ಆ 2 ಜನ ಮಕ್ಕಳನ್ನು ಎಲ್ಲ ಸತ್ತ ಮಕ್ಕಳು ಅಂತ ಹೇಳಿ ಶಿಲೆ ತಲೆ ಮೇಲೆ ಹೊಡೆದ್ಬಿಟ್ಟ. ಯಾಕೆಂದರೆ ಅಲ್ಖಾ ಶೇಟಾಣಿ ಹತ್ರ 2 ಸತ್ತಿರಂಥ ಮಕ್ಕಳಂತಂದು ದೇವ ಇಟ್ಟಿದ್ದ. ಹಾಂ, ಈ ಮಕ್ಕಳು ಸುರಕ್ಷಿತವಾಗಿ ಅಲ್ಲಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದವು. ಅಲ್ಖಾ ಶೇಟಾಣಿ ಹತ್ರ ಅಂದರೆ ಬದ್ರಿಲಾಪುರದಲ್ಲಿ ಭಾಳ ಸುವ್ಯವಸ್ಥಿತವಾಗಿ ಮಕ್ಕಳು ಬೆಳೀತಾ ಇದ್ರು. ಹಾಂ, ಮಕ್ಕಳ ಹೆಸರನ್ನು ನೀವು ಹಿಂದೆ ಕೇಳಿದಿರಿ 10 ನಿಮಿಷದ ಹಿಂದೆ. ಯಾರಿತ್ತು? ನೃಪದತ್ತ, ದೇವಪಾಲ, ಅನಿಕದತ್ತ, ಅನಿಕಪಾಲ, ಶತ್ರುಘ್ನ ಮತ್ತು ಜಿತಶತ್ರು. ಇವರೆಲ್ಲ ಬೆಳೀತಾ ಇದ್ರು, 6 ಜನ ಮಕ್ಕಳು ಆ ಕಡೆ. ಹಾಂ, ಇಷ್ಟು ಕತೆ ನಿಮಗೆ ಮುಗಿದಿತ್ತು. ಇಷ್ಟ ಆಗಿತ್ತಲ್ಲ ನಿಮಗೆ? ಇಷ್ಟು ಕತೆ ಕೇಳಿದಿರಿ. ಇನ್ನು ಮುಂದೆ ಕೇಳ್ರಿ. ಇನ್ನು ಮಹತ್ವಪೂರ್ಣ ವಿಷಯ ಮುಂದೆ ಕೇಳ್ರಿ. ದೇವಕಿಗೆ 2 ಜನ ಆಗಿದ್ರು. ಇದನ್ನು ನಿಮಗೆ ಪದೇ ಪದೇ ಹೇಳಿದೆ, ಇನ್ನು ಹೇಳೋದಿಲ್ಲ. ಈ ಎರಡು ಜನರನ್ನ ಇವ್ರ ಹೆಸರು ಹೇಳಾಯಿತು. ಇವರನ್ನು ಬದ್ರಿಲಾಪುರದಲ್ಲಿ ಅವರ ರಕ್ಷಣೆ ಆಗ್ತಾಯಿದೆ, ಅವ್ರು ಚೆನ್ನಾಗಿದ್ದಾರೆ. ಬಿಡಿ, ಅದೇ ಕಥೆ ಇರಲಿಲ್ಲ. ಇನ್ನು ಮುಂದೆ ಕೇಳ್ರಿ. ದೇವಕಿ ಈಗ ರಾತ್ರಿಯ ಸಮಯದಲ್ಲಿ ಕನಸು ಕಂಡ್ಲು. ದೇವಕಿ ಆ ಶುಭ ಕನಸುಗಳನ್ನು ಕಂಡ್ಲು. ಆಶ್ಚರ್ಯಕಾರಿ, ಆಹ್ಲಾದಕಾರಿ ಶುಭ ಕನಸುಗಳನ್ನು ಕಂಡ್ಲು. 7 ಕಂಡ್ಲು, ಒಂದಲ್ಲ 7 ಪ್ರಕಾರದ ಕನಸುಗಳನ್ನು ಕಂಡ್ಲು. ಆ ಕನಸುಗಳನ್ನು ಕೇಳ್ರಿ. 1 ಸೂರ್ಯ, 2 ಚಂದ್ರ, 3 ಅಭಿಷೇಕಕ್ಕೆ ಪ್ರಾಪ್ತವಾದಂಥ ಲಕ್ಷ್ಮಿ, ಅಂದರೆ ಲಕ್ಷ್ಮಿಯನ್ನು ಅಭಿಷೇಕ ಮಾಡ್ತಿದ್ದಾರೆ. 4 ಆಕಾಶದಿಂದ ಬರುತ್ತಿರುವಂಥ ಸುಂದರವಾದ ವಿಮಾನ. 5ನೇದು ದೊಡ್ಡ ಅಗ್ನಿ ಉರಿತಾ ಇದೆ. 6 ದೇವಿಯ ಧ್ವಜ. 7 ತನ್ನ ಮುಖದ ಒಳಗಡೆ ಪ್ರವೇಶ ಮಾಡ್ತಿರುವಂಥ ಸಿಂಹ. ಆಕಾಶ ಮಾರ್ಗದಿಂದ ಬಂದು ತನ್ನ ಮುಖದ ಒಳಗಡೆ ಒಂದು ಸಿಂಹ ಪ್ರವೇಶ ಮಾಡ್ತಾ ಇದೆ ಅಂತ 7 ಅದ್ಭುತವಾದ ಕನಸುಗಳನ್ನ ಕಂಡ್ಲು ದೇವಕಿ. 7 ಅದ್ಭುತವಾದ ಆನಂದಕರವಾದ ಕನಸುಗಳನ್ನು ಕಂಡ್ಲು ದೇವಕಿ. ಇದಾದ ನಂತರ ಆ ಕನಸುಗಳ ಫಲಗಳನ್ನು ಕೇಳಬೇಕು ಅಂತ ಹೇಳಿ ಬೆಳಿಗ್ಗೆ ವಸುದೇವನ ಹತ್ರ ಹೋದ್ಲು. ಬೆಳಿಗ್ಗೆ ವಸುದೇವನ ಹತ್ರ ಹೋಗಿ ಬಹಳ ಸಂತೋಷವಾಗಿ ಪತಿ ವಸುದೇವನಿಗೆ ನಮಸ್ಕಾರ ಮಾಡಿ ಈ ದೇವಕಿ ಕೇಳ್ತಾಳೆ, ಹೇ ಸ್ವಾಮಿ, ನಾನು ರಾತ್ರಿಯ ಅಂತಿಮ ಭಾಗದಲ್ಲಿ ಸುಂದರ ಕನಸುಗಳನ್ನು ಕಂಡಿದ್ದೀನಿ. ಆ ಕನಸುಗಳು ಬಹಳ ಆಶ್ಚರ್ಯಕಾರಿದ್ದಾವೆ, ಆಹ್ಲಾದಕಾರಿದ್ದಾವೆ. ನೀವು ಅದನ್ನು ಕೇಳಿ ನನಗೆ ಅದರ ಫಲಗಳನ್ನು ಹೇಳ್ರಿ ಅಂತ ಹೇಳಿ ದೇವಕಿ ಅಂತಾಳೆ ವಸುದೇವನಿಗೆ. ಒಂದೊಂದೇ ಕನಸುಗಳ ಬಗ್ಗೆ ಹೇಳ್ತಾಳೆ. ತಾನು ಕಂಡಂಥ ಒಂದೊಂದೇ ಕನಸುಗಳ ಬಗ್ಗೆ ದೇವಕಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ವಸುದೇವನಿಗೆ. ವಸುದೇವು ಕೂಡ ಬಹಳ ಸಂತೋಷದಿಂದ, ಹೇ ಪ್ರಿಯೆ, ನಿನಗೆ ಅಂಥ ಅದ್ಭುತವಾದ ಆಹ್ಲಾದಕರವಾದ ಸಂತೋಷವನ್ನು ಕೊಡುವಂಥ ಯಾವ ಶುಭ ಸ್ವಪ್ನಗಳನ್ನು ನೀನು ನೋಡಿದೆ, ಅಂದರೆ ಯಾವ ಕನಸುಗಳನ್ನ ನೀನು ನೋಡಿದೆ, ಶೀಘ್ರವಾಗಿ ಹೇಳು ಅಂತ ಒತ್ತಾಯ ಮಾಡ್ತಾನೆ ಈ ವಸುದೇವನ ಈ ಸಂತೋಷವನ್ನು ನೋಡಿ ದೇವಕಿ ತನಗೆ ಬಿದ್ದಂಥ ಒಂದೊಂದೇ ಕನಸುಗಳನ್ನ ವಿವರವಾಗಿ ಕ್ರಮಬದ್ಧವಾಗಿ ಈಗ ವಸುದೇವನಿಗೆ ಹೇಳ್ತಾಳೆ ಈ ದೇವಕಿ ಹೇಳ್ತಾಳೆ, ಹೇ ದೇವ, ನಾನು ಕನಸಿನಲ್ಲಿ ಸೂರ್ಯನನ್ನು ಕಂಡೆ, ಚಂದ್ರನನ್ನು ಕಂಡೆ, ಅಭಿಷೇಕಕ್ಕೆ ಪ್ರಾಪ್ತವಾದ ಲಕ್ಷ್ಮಿಯನ್ನು ಕಂಡೆ, ಮತ್ತು ಆಕಾಶದಿಂದ ಬರುತ್ತಿರೋ ಸುಂದರವಾದ ವಿಮಾನವನ್ನು ಕಂಡೆ, ಅಗ್ನಿಯನ್ನು ಕಂಡೆ, ದೇವಿಯರ ಧ್ವಜವನ್ನು ಕಂಡೆ, ಮತ್ತು ನನ್ನ ಮುಖದಲ್ಲಿ ಒಂದು ಭಾರಿ ಶೌರ್ಯವಾನ್ ಗರ್ಜನೆ ಮಾಡ್ತಿರುವಂಥ ಸಿಂಹ ನನ್ನ ಮುಖದ ಒಳಗಡೆ, ನನ್ನ ಬಾಯಿ ಒಳಗಡೆ ಪ್ರವೇಶ ಮಾಡಿ ಹೊಟ್ಟೆ ಒಳಗಡೆ ಸ್ಥಿತ ಆಯಿತು ಅಂತ ಹೇಳ್ತಾಳೆ. ಆವಾಗ ಇದನ್ನೆಲ್ಲ ಕೇಳಿ ಈಗ ವಸುದೇವ ಅದರ ಫಲಗಳನ್ನು ಹೇಳ್ತಾನೆ. ಹೇ ದೇವಿ,
ನಿನ್ನ ಗರ್ಭದಲ್ಲಿ ಬರುವಂಥ ಜೀವ ಹೇಗಿದ್ದಾನೆ, ಈ ಸ್ವಪ್ನಗಳ ಕನಸುಗಳು ಅಂದರೆ ಸ್ವಪ್ನಗಳ ಕನಸುಗಳ ಫಲ ಏನು ಅಂತ ಹೇಳಿ ವಸುದೇವ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಈಗ ಸಮಯ ಆಗಿ ಹೋಯಿತು ಬಂಧುಗಳೇ, ಇನ್ನು ನಾಳೆನೇ ಕೇಳಬೇಕು ನೀವು ಕನಸುಗಳ ಫಲ. ಮಹಾವೀರ ಭಗವಾನರಿಗೆ ಜಯವಾಗಲಿ.